ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಕರ್ನಾಟಕದ ಎಲ್ಲ 24 ಗವರ್ನಮೆಂಟ್ ಮೆಡಿಕಲ್ ಕಾಲೇಜಸ್, 24 ಗವರ್ನಮೆಂಟ್ ಮೆಡಿಕಲ್ ಕಾಲೇಜಸ್ ಐ ಹ್ಯಾವ್ ಕನ್ಸಿಡರ್ಡ್. ನಾನು ನೀಟ್ ಕಟ್ ಆಫ್ ಕೊಡ್ತಿರೋದು ಒಂದು ವರ್ಷದ್ದಲ್ಲ, ಆಲ್ 4 ಇಯರ್ಸ್, 2025, 2024, 2023 ಆ್ಯಂಡ್ 2022. ಯಾಕೆ 4 ವರ್ಷದ್ದು ಒಂದೇ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಅಂದರೆ ನಿಮಗೆ ನೀಟಾಗಿ ಗೆಸ್ ಮಾಡ್ಬೋದು ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್. ಐ ಹ್ಯಾವ್ ಕನ್ಸಿಡರ್ಡ್ ನೀಟ್ ಆಲ್ ಇಂಡಿಯಾ ರ್ಯಾಂಕ್ ಓನ್ಲಿ, ನಥಿಂಗ್ ಎಲ್ಸ್. ನಿಮ್ಮ ಸ್ಕೋರ್ ಆಗಲಿ, ಕ್ಯಾಟಗರಿ ರ್ಯಾಂಕ್ ಆಗಲಿ, ಸ್ಟೇಟ್ ರ್ಯಾಂಕ್ ಆಗಲಿ ಯಾವುದೂ ಅಲ್ಲ, ನೀಟ್ ಆಲ್ ಇಂಡಿಯಾ ರ್ಯಾಂಕ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ವೇರ್ ಯು ಸ್ಟ್ಯಾಂಡ್. ನಿಮ್ಮ ನೀಟ್ ಆಲ್ ಇಂಡಿಯಾ ರ್ಯಾಂಕ್ಗೆ ಯಾವ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸಿಗುವ ಸಾಧ್ಯತೆ ಇದೆ ಅಂತ ನೀವೇ ಗೆಸ್ ಮಾಡ್ಬೋದು, ಯಾರನ್ನು ಕೇಳುವ ಅಗತ್ಯ ಇರೋದಿಲ್ಲ. 2025 ಸೆಕೆಂಡ್ ರೌಂಡ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, 2024 ಸೆಕೆಂಡ್ ರೌಂಡ್, 2023 ಮಾತ್ರ ಫಸ್ಟ್ ರೌಂಡ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಅದೊಂದು ಸೇಫ್ ಆಲ್ ಇಂಡಿಯಾ ರ್ಯಾಂಕ್ ಆಗಿರುತ್ತೆ. ಖಂಡಿತ ರ್ಯಾಂಕ್ ಬಂದಿದ್ರೆ 100% ನಿಮ್ಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಸೊ ಉಳಿದಂತೆ ಇನ್ 5 to 10% ಅಂತೂ ವೇರಿಯೇಷನ್ಸ್ ಯಾವಾಗಲೂ ಇದ್ದೇ ಇರುತ್ತೆ. BMC ಇಂದ ಸ್ಟಾರ್ಟ್ ಮಾಡೋಣ. 2025 3025ಗೆ ಸ್ಟಾಪ್ ಆಗಿತ್ತು ಸೆಕೆಂಡ್ ರೌಂಡ್. ಐ ಹ್ಯಾವ್ ಕನ್ಸಿಡರ್ಡ್ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ. ಜನರಲ್ ಮೆರಿಟ್ ಕ್ಯಾಟಗರಿ ಕನ್ಸಿಡರ್ ಮಾಡ್ಕೊಂಡಾಗ ನಿಮ್ದು ಯಾವುದೇ ಬೇರೆ ಕ್ಯಾಟಗರಿ ಇರಲಿ, ಖಂಡಿತ ಈ ರ್ಯಾಂಕಿಂದ ಕಡಿಮೆ ಬಂದಿದ್ರು ಸಿಗತ್ತೆ. 2024 4203 ಇತ್ತು. 2023 ಫಸ್ಟ್ ರೌಂಡಲ್ಲಿ ಆಲ್ಮೋಸ್ಟ್ 3000. 2022 4856. ಈ 4 ವರ್ಷಗಳ ಕಟ್ ಆಫ್ ನೋಡಿದ್ರೆ ಯಾವ ಥರ ವೇರಿಯೇಷನ್ಸ್ ಇದೆ, ಎಷ್ಟು ವೇರಿಯೇಷನ್ಸ್ ಇದೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಕ್ವಶನ್ ಪೇಪರು ಟಫು, ಮಾಡರೇಟು, ಈಸಿ ಬಂದಿರುತ್ತೆ. ಸ್ಟೂಡೆಂಟ್ ಸ್ಟ್ರೆಂತು ಜಾಸ್ತಿ ಕಡಿಮೆ ಎಲ್ಲ ಆಗಿರುತ್ತೆ. ಆದರೂ BMCದು ಯಾವ ಥರ ಕಟ್ ಆಫ್ ಇದೆ ಅನ್ನೋದು ನೋಡ್ಬೋದು, ಯಾವ ರೇಂಜಲ್ಲಿ ಇದೆ ಅಂತ ಖಂಡಿತ ನೀವು ಗೆಸ್ ಮಾಡಬಹುದು. ಮೈಸೂರು ಮೆಡಿಕಲ್ ಕಾಲೇಜಲ್ಲಿ 8394 ಇತ್ತು, 10755. 2023 ಫಸ್ಟ್ ರೌಂಡಲ್ಲಿ 6809. 2022 10413. ಅಟಲ್ ಬಿಹಾರಿ ವಾಜಪೇಯಿ ಕಟ್ ಆಫ್ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಯಾಕೆಂದರೆ ಜನಗಳಿಗೆ ಅದ್ರ ಮೇಲೆ ನಂಬಿಕೆ ಇದೆ. ಹಾಗೆ ಬೆಂಗಳೂರಲ್ಲಿದೆ, ಹಾಗಾಗಿ 7669, 9396. 2023 ಫಸ್ಟ್ ರೌಂಡಲ್ಲಿ 7961, 12915. ಯಾಕೆ ನಾನು ಫಸ್ಟ್ ರೌಂಡ್ದು ಸೇಫ್ ಸ್ಕೋರ್ ಅಂತ ಹೇಳ್ತೀನಿ ಅಂದರೆ 2023 ಫಸ್ಟ್ ರೌಂಡ್ 7961 ಇತ್ತು, 2025 ಸೆಕೆಂಡ್ ರೌಂಡ್ ನೋಡಿ 7669 ಇತ್ತು. ಸೊ ಯಾವತ್ತೂ ಫಸ್ಟ್ ರೌಂಡ್ ಕನ್ಸಿಡರ್ ಮಾಡ್ಕೊಂಡಾಗ ಸೇಫೆಸ್ಟ್ ಸ್ಕೋರ್ ಆಗಿರುತ್ತೆ, ಅದು ಸೇಫೆಸ್ಟ್ ರ್ಯಾಂಕ್ ಆಗಿರುತ್ತೆ. ಸೆಕೆಂಡ್ ರೌಂಡ್ ಕನ್ಸಿಡರ್ ಮಾಡ್ಕೊಂಡಾಗ ಸ್ವಲ್ಪ ವೇರಿಯೇಷನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. 9396 ಇದ್ದಿದ್ದು ನೋಡಿ 7669 ಆಗಿತ್ತು. ಕಿಮ್ಸ್ ಹುಬ್ಳಿ 13488 2025. 2024 14640, ಸ್ವಲ್ಪ ಡಿಫರೆನ್ಸ್ ಇದೆ. 2023 11713, 2022 14255. ಈ ಕಿಮ್ಸ್ ಹುಬ್ಳಿಯಲ್ಲಿ ನೋಡೋದಾದ್ರೆ 14,000, 14,000, 13,000. ಈಗ ನೀವೇ ಗೆಸ್ ಮಾಡ್ಬೋದು ಕಿಮ್ಸ್ ಹುಬ್ಳಿಯಲ್ಲಿ ಯಾವ ನೀಟ್ ಆಲ್ ಇಂಡಿಯಾ ರ್ಯಾಂಕ್ ಇದ್ರೆ ಅಲ್ಲಿ ಸೀಟ್ ಸಿಗುವ ಸಾಧ್ಯತೆ ಇದೆ, ಇಲ್ಲ ಎಲ್ಲಿ ಜಸ್ಟ್ ಮಿಸ್ ಆಗಬಹುದು ಅಂತ. ESI ಬೆಂಗಳೂರು 12,000, 14,000, 12,000, 15,000. ಸೊ 12,000 ಅನ್ನೋದು ಸೇಫ್ ರ್ಯಾಂಕ್ ಆಗುತ್ತೆ. 14.5 ನಿಮ್ಮ ಲಕ್ ಇದ್ರೆ ಸಿಗುತ್ತೆ. ಸೊ 10-11 ಇದ್ರೆ ಖಂಡಿತ ESI ಬೆಂಗಳೂರಲ್ಲಿ ಸಿಗಬಹುದು ಅಂತ ನೀವು ಗೆಸ್ ಮಾಡಬಹುದು. ವಿಮ್ಸ್ ಬಳ್ಳಾರಿಯಲ್ಲಿ 23,000, 23,000, 18,000, 22,000. 18 ಯಾಕೆ ಬಂದಿದೆ ಅಂದರೆ ಫಸ್ಟ್ ರೌಂಡು. ಉಳಿದಂತೆ ನೋಡಿ 22,000, 23,000, 23,000. ಸೊ ಈ 4 ವರ್ಷಗಳು ನೋಡಿದಾಗ ನಿಮಗೆ ಒಂದಷ್ಟು ನಂಬಿಕೆ ಬರುತ್ತೆ ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುವ ಸಾಧ್ಯತೆ ಇದೆ ಅಂತ. ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸಲ್ಲಿ 15,000, 21,000, 18,000, 22,000. ಇಲ್ಲಿ ಕಟ್ ಆಫ್ ತುಂಬ ಇನ್ಕ್ರೀಸ್ ಆಯಿತು. ಕೆಲವು ಕಾಲೇಜ್ಗಳ ಮೇಲೆ ಜನಗಳಿಗೆ ತುಂಬ ನಂಬಿಕೆ ಇರುತ್ತೆ, ಕಟ್ ಆಫ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಟಲ್ ಬಿಹಾರಿ ವಾಜಪೇಯಿ ಇಲ್ಲಿ ಮಂಡ್ಯ 15,588. ಅದೇ 23 18,000 ಇತ್ತು ಫಸ್ಟ್ ರೌಂಡಲ್ಲೇ, ಅದಕ್ಕಿಂತ ಕಟ್ ಆಫ್ ಜಾಸ್ತಿ ಆಗಿ 15,588. ಬೆಳಗಾವಿಯಲ್ಲಿ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸಲ್ಲಿ 23,000, 22,000, 17,000, 25,000. 23, 22, 25. 23 ಫಸ್ಟ್ ರೌಂಡಲ್ಲಿ 17,000. ಸೊ ನಿಮ್ಮ ರ್ಯಾಂಕ್ ಏನಾದರೂ 20, 21 ಈ ರೇಂಜಲ್ಲಿದ್ದರೆ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಖಂಡಿತ ಸಿಗುತ್ತೆ. ಸ್ವಲ್ಪ ಕಟ್ ಆಫ್ ಡ್ರಾಪ್ ಆಯಿತು ಅಂದರೆ 23, 24ಗೂ ಸಿಗುವ ಸಾಧ್ಯತೆ ಇದೆ. ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸಲ್ಲಿ 21,000, 25,000, 22,000, 26,000. ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸಲ್ಲೂ ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಇರುತ್ತೆ.
21,000, 26,000, 21,000, 27,000. 27 ಇತ್ತು, 26 ಇತ್ತು, 23 ಫಸ್ಟ್ ರೌಂಡಲ್ಲಿ 21,000 ಇತ್ತು, ಆಲ್ಮೋಸ್ಟ್ ಸೇಮ್ ಮೇಂಟೈನ್ ಮಾಡ್ತು. 25 ಸೆಕೆಂಡ್ ರೌಂಡಲ್ಲಿ. ಹಾಗಾಗಿ ನಾನು ತುಂಬ ಹಿಂದಿನ ವಿಡಿಯೋಗಳಲ್ಲಿ ಫಸ್ಟ್ ರೌಂಡ್ಗೆ ಕಟ್ ಆಫ್ ಕೊಡ್ತಾ ಇದ್ದೆ ನಿಮಗೆ. ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 23,000, 24,000, 21,000, 29,000. 23, 24 ತುಂಬ ಏನು ಚೇಂಜಸ್ ಇರಲಿಲ್ಲ. 25 ಮತ್ತು 24 ಹಾಗೆ 23 ಫಸ್ಟ್ ರೌಂಡ್ ಆಗಿರೋದ್ರಿಂದ 21,000 ಇತ್ತು. ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 32,000, 35,000, 31,000, 37,000. 30,000 ರ್ಯಾಂಕ್ ಏನಾದರೂ ಕ್ರಾಸ್ ಆಗಿದ್ರೆ ಗದಗಲ್ಲಿ ಸಿಗುವ ಸಾಧ್ಯತೆ ಇದೆ. ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ನೋಡಿ 10,000 ಕಟ್ ಆಫ್ ಇನ್ಕ್ರೀಸ್ ಆಯಿತು 24 25ಗೆ. 25 31,000 ಇತ್ತು, 24 41,000. 23 ಫಸ್ಟ್ ರೌಂಡ್ ಅಲ್ಲಿ ನೋಡಿ 33,000, 22 39,000. ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 39,000, 42,000, 35,000, 42,000. 22 and 24 ನೋಡಿ ಆಲ್ಮೋಸ್ಟ್ ಸೇಮ್ ಇದೆ. ನೆಕ್ಸ್ಟ್ 23 and 25 ಆಲ್ಮೋಸ್ಟ್ ಸೇಮ್ ಇರುತ್ತೆ. 25 ನಾನು ಕನ್ಸಿಡರ್ ಮಾಡ್ಕೊಂಡಿರೋದು ಫಸ್ಟ್ ರೌಂಡು, ಹಾಗಾಗಿ ಸೆಕೆಂಡ್ ರೌಂಡ್ಗೆ ಹೋಗಿದ್ರೆ 39,000 ಇರುತ್ತೆ. 23 and 25 ಆಲ್ಮೋಸ್ಟ್ ಸೇಮ್ ಇದೆ. ಸೊ ಈ 4 ವರ್ಷಗಳಂತ ಖಂಡಿತ ನೋಡಿದ್ರೆ ನಿಮಗೆ ಯಾವ ಕಾಲೇಜಲ್ಲಿ ಸಿಗುತ್ತೆ ಇಲ್ವಾ, ಎಲ್ಲಿ ಮಿಸ್ ಆಗಬಹುದು ಅನ್ನೋದು ಒಂದು 4-5 ಕಾಲೇಜುಗಳು ನಿಮಗೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಕೊಡಗು ಅಲ್ಲಿ 38,000, 47,000, 39,000, 44,000. ಬೀದರಲ್ಲಿ 37,000, 44,000, 36,000, 45,000. ESI ಗುಲ್ಬರ್ಗದಲ್ಲಿ 28,000, 29,000, 32,000, 47,000. 47 ಇತ್ತು, 29 ಆಯಿತು, 28 ಆಗಿದೆ ESI ಗುಲ್ಬರ್ಗದಲ್ಲಿ. ಕೊಪ್ಪಳದಲ್ಲಿ 38,000, 45,000, 40,000, 49,000. ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 41,000, 47,000, 44,000, 51,000. ಸೊ ಈ ವರ್ಷ 40,000 ರೇಂಜಲ್ಲಿ ಇದ್ರೆ ಖಂಡಿತ ಕಾರವಾರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಚಿಕ್ಕಬಳ್ಳಾಪುರನು ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಯಾಕೆಂದ್ರೆ ಬೆಂಗಳೂರಿಗೆ ಹತ್ರ ಇದೆ. ಚಿಕ್ಕಬಳ್ಳಾಪುರ ಹೊಸದಾಗಿ ಸ್ಟಾರ್ಟ್ ಆದಾಗ 51 ಇತ್ತು. ಇನಿಷಿಯಲಿ ಕಟ್ ಆಫ್ ಯಾವಾಗಲೂ ಡ್ರಾಪ್ ಆಗಿಬಿಟ್ಟಿರುತ್ತೆ, ಯಾಕೆಂದ್ರೆ ಹೊಸ ಕಾಲೇಜ್ ಅಂತ ಜನಗಳಿಗೆ ನಂಬಿಕೆ ಇರೋದಿಲ್ಲ. ನೆಕ್ಸ್ಟ್ ಫಸ್ಟ್ ರೌಂಡಲ್ಲಿ 45,000 ಇತ್ತು, ನೆಕ್ಸ್ಟ್ ಸೆಕೆಂಡ್ ರೌಂಡ್ 44,000 ಇತ್ತು, 2025 38,000 ಇತ್ತು. ಈ ವರ್ಷನೂ ಕಟ್ ಆಫ್ ಇನ್ಕ್ರೀಸ್ ಆಗೋ ಸಾಧ್ಯತೆ ಇದೆ, ಯಾಕೆಂದ್ರೆ ಬೆಂಗಳೂರಿಗೆ ಹತ್ರ ಇದೆಯಲ್ಲ, ಹಾಗಾಗಿ ತುಂಬ ಜನ ಆಪ್ಷನ್ ಎಂಟ್ರಿಯಲ್ಲಿ ಇನ್ಕ್ಲೂಡ್ ಮಾಡ್ಕೋತಾರೆ. ಚಿಕ್ಕಮಗಳೂರಲ್ಲಿ 45,000, 54,000, 49,000, 58,000. ಹಾವೇರಿಯಲ್ಲಿ 49,000, 56,000, 54,000, 62,000. 60s ರೇಂಜಲ್ಲಿತ್ತು, ನೆಕ್ಸ್ಟ್ 50s ರೇಂಜಿಗೆ ಬಂತು, ನೆಕ್ಸ್ಟ್ 40s ರೇಂಜಲ್ಲಿದೆ. ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 52,000, 61,000, 51,000, 65,000. ಸೊ 60s ರೇಂಜಲ್ಲಿ ಇದ್ದಿದ್ದು ಈಗ 50 ರೇಂಜಸ್ ಬಂದಿದೆ. ಚಿತ್ರದುರ್ಗ 55,000, 62,000, 58,000. ಸೊ ದಿಸ್ ಇಸ್ ಅಬೌಟ್ 24 ಮೆಡಿಕಲ್ ಕಾಲೇಜಸ್. ಕರ್ನಾಟಕದ 24 ಮೆಡಿಕಲ್ ಕಾಲೇಜುಗಳ 4 ವರ್ಷಗಳ ನೀಟ್ ಕಟ್ ಆಫ್. ಈಗ ನೀವೇ ಪ್ರಿಡಿಕ್ಟ್ ಮಾಡ್ಕೊಳ್ಳಿ, ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗುತ್ತಾ ಇಲ್ಲವಾ. ಗೌರ್ಮೆಂಟ್ ಸಿಗಲಿಲ್ಲ ಅಂದಾಗ ಮುಂದಿನ ವಿಡಿಯೋದಲ್ಲಿ ನಾನು ಪ್ರೈವೇಟ್ ಕಾಲೇಜಸ್ಸಲ್ಲೇ ಯಾವ ರ್ಯಾಂಕಿಗೆ ಸಿಗ್ಬೋದು ಅಂತ ಎಕ್ಸ್ಕ್ಲೂಸಿವ್ ಆಗಿ ಬರೀ ಪ್ರೈವೇಟ್ ಕಾಲೇಜಸ್ದೇ ಖಂಡಿತ ಮಾಡಿಕೊಡ್ತೀನಿ ನಿಮಗೆ ವಿಡಿಯೋ. ಈ 24 ಕಾಲೇಜುಗಳನ್ನ ಯೂಶುವಲಿ ಟಾಪ್ ಆರ್ಡರಲ್ಲಿ ಹಾಕೋತಾರೆ ಎಲ್ಲರೂ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಸಲ್ಲಿ ಫೀಸು 60,000 ಇರುತ್ತೆ, ಹಾಸ್ಟೆಲ್ ಫೀಸು ಕಡಿಮೆ ಇರುತ್ತೆ, ಅಡಿಷನಲ್ ಎಕ್ಸ್ಟ್ರಾ ಫೀಸ್ ಅಂತ ಜಾಸ್ತಿ ತಗೊಳ್ಳೋದಿಲ್ಲ ಅಂತ ತುಂಬ ಜನ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಹಾಕೋತಾರೆ. ಅದಾದ ಮೇಲೆ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಹಾಕೋತಾರೆ. ಸೊ ಯು ಮೇ ಕನ್ಸಿಡರ್ ದಿಸ್ ಆಸ್ ಅ ಪ್ರಿಯಾರಿಟಿ ಆರ್ಡರ್ ಆಲ್ಸೋ. ಮಧ್ಯದಲ್ಲಿ ನಿಮ್ಮ ಕನ್ಸ್ಟೆಂಟ್ಸು, ನಿಮ್ಮ ಕಂಡೀಷನ್ಸ್ ನೋಡಿಕೊಂಡು ಸ್ಲೈಟ್ ವೇರಿಯೇಷನ್ಸು ಖಂಡಿತ ಮಾಡ್ಕೋಬಹುದು. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.